ನಿರ್ವಿಕಾರ ಅಂದರೆ ಏನಪ್ಪ ಇದು ಹೊಸ ಅನುಭವ, ಏನಪ್ಪ ಇದು ಅಂತ ಹೇಳ್ಬಿಟ್ಟು ಜೋರಾಗಿ ಓಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಓಡಿದಷ್ಟು ಅವರಿಗಿಂತಲೂ ವೇಗವಾಗಿ ಓಡಿ ಕೆಲವೆಲ್ಲ ಮುಂದುಗಡೆಯಿಂದ ಕೆಲವು ಹಿಂದುಗಡೆಯಿಂದ ಬಂದು ಕಚ್ಚೋದಕ್ಕೆ ಪ್ರಾರಂಭ ಮಾಡಿದರು. ಇದನ್ನು ದೂರದಿಂದ ನೋಡ್ತಾ ಇದ್ದಂಥ ಒಬ್ಬ ವೃದ್ಧ ಸಾಧು ಅಲ್ಲಿಂದ ಕೂತ್ಕೊಂಡ. ಹೆದರಿಸಿ ಓಡಿಸು, ಅವರೆಲ್ಲ ಹೆದರಿಸಿ ಓಡಿಸು. ಉಪಾಯ ಗೊತ್ತಾಯಿತು. ಅವುಗಳ ಕಡೆಗೆ ಬೇರೆ ಕಣ್ಣು ಬಿಡುತ್ತಾ ಅವುಗಳನ್ನ ಹೆದರಿಸುವ ರೀತಿಯಲ್ಲಿ, ಓಡಿಸುವ ರೀತಿಯಲ್ಲಿ ಮುಷ್ಟಿ ಹಿಡಿದು ಅವಳ ಕಡೆಗೆ ಸಾಗಿದೆ. ಎಲ್ಲ ಕೋತಿಗಳು ಕಾಲು ಕಿತ್ತು ಆ ಕಡೆಗೆ ಓಡಿದರು. ಸಣ್ಣ ಘಟನೆ, ಇದನ್ನು ಚೆನ್ನಾಗಿ ವಿವರಣೆ ಕೊಡ್ತಾರೆ ವಿವೇಕಾನಂದರು. ಏನದು ಇದು 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 ಸಂದೇಶ, ಇದರಿಂದ ಕಲಿತ ಪಾಠವೇನು? ಫೇಸ್ ದಿ ಗ್ರೂಪ್ಸ್. ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು, ಜೀವನದಲ್ಲಿ ಬರುವಂತಹ ಕಷ್ಟಗಳು, ಕೋಟಲೆಗಳು, ದುರಂತಗಳು ನಿನ್ನನ್ನು ಕಚ್ಚಿ, ನಿನ್ನನ್ನು ತಿಂದು, ನಿನ್ನನ್ನು ಮುಗಿಸ್ಬಿಡ್ತೇನೆ ಅಂತ ಹೇಗೋ ಮುಖ ಮಾಡಿಕೊಂಡು, ವಿಕೃತ ಮುಖ ಮಾಡಿಕೊಂಡು ಹೆದರಿಸುವುದಕ್ಕೆ ಬರುವ ಕಷ್ಟ ಕೋಟಲೆಗಳಿಗೆ ಹೆದರಬೇಡ, ಎದುರಿಸು. ಹೆದರಬೇಡ, ಎದುರಿಸು. ಅವುಗಳನ್ನೇ ಹೆದರಿಸು. ನೀನು ಓಡಬೇಡ, ಅವುಗಳು ಓಡುವಂತೆ ಮಾಡು. ಫೇಸ್ ದಿ ಬ್ರೂಟ್ಸ್. ಇದು ವಿವೇಕಾನಂದ ಜಗತ್ತಿಗೆ ಕೊಟ್ಟಂಥ ಮೊದಲ ಸಂದೇಶ. ಕಾಶಿಯಲ್ಲಿ ನಡೆದ ಘಟನೆ. ನಿನ್ನೆ ಉಪನ್ಯಾಸದಲ್ಲಿ ಹೇಳಿದೆ, ಭಗವಾನ್ ಬುದ್ಧ ತನ್ನ ಮೊದಲ ಉಪದೇಶವನ್ನು ಕೊಟ್ಟಿದ್ದು ಕಾಶಿಯಲ್ಲಿ. ಶಂಕರಾಚಾರ್ಯರು ತಮ್ಮ ಮೊದಲ ಉಪದೇಶವನ್ನು ಕೊಟ್ಟಿದ್ದು ಕಾಶಿಯಲ್ಲಿ.